ರಾಜ್ಯದ ಜನತೆಗೆ ಕಾದಿದೆಯ ಮತ್ತೊಂದು ಶಾಕ್. ಇನ್ನು ಮುಂದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ದರ ಏರಿಕೆ ಫಿಕ್ಸ್. ಬಸ್ ದರಗಳ ಏರಿಕೆಗೆ ಸಾರಿಗೆ ನಿಗಮ ಪ್ರಸ್ತಾಪವನ್ನು ಮಾಡಿದೆ. ಇನ್ನು ಮುಂದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ದರ ಏರಿಕೆ ಫಿಕ್ಸ್ ಆಗತ್ತಾ? ಬಸ್ ದರಗಳ ಏರಿಕೆಗೆ ಸಾರಿಗೆ ನಿಗಮ ಪ್ರಸ್ತಾಪ ಮಾಡಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಬಳಿಕ ಶಕ್ತಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿದ್ದು, ಶಕ್ತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಶಕ್ತಿ ಯೋಜನೆಯಿಂದ ಒಟ್ಟು 5,173 ಕೋಟಿ ಹೊರೆ ಬೀಳ್ತಾ ಇದೆ. ಆ ಹೊರೆಯನ್ನು ಸರಿದೂಗಿಸುವುದಕ್ಕೆ ಇಲಾಖೆಗಳಿಂದ ಪ್ರಸ್ತಾಪವಾಗ್ತಾ ಇದ್ದು, ನಿನ್ನೆ ನಡೆದ ಗ್ಯಾರಂಟಿ ಪರಿಶೀಲನಾ ಸಭೆಯಲ್ಲಿ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಸಾರಿಗೆ ನಿಗಮ ಮನವಿ ಮಾಡಿಕೊಂಡಿರುವಂಥದ್ದು. ಶಕ್ತಿ ಯೋಜನೆಯಿಂದ 5,173 ಲಕ್ಷ ಹೊರೆ ಆಗ್ತಾ ಇದೆ. ಇನ್ನು ಮುಂದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ದರ ಏರಿಕೆ ಆಗುವುದು ಗ್ಯಾರಂಟಿನ. ಶಕ್ತಿ ಯೋಜನೆಯಿಂದಾಗಿಯೇ ಸುಮಾರು 5,173 ಕೋಟಿ ಹೊರೆ ಆಗ್ತಾ ಇದೆ. ಈ ಹೊರೆಯನ್ನು ಸರಿದೂಗಿಸುವುದಕ್ಕೆ ಇಲಾಖೆಗಳು ಪ್ರಸ್ತಾಪ ಮಾಡ್ತಾ ಇವೆ. ನಿನ್ನೆ ನಡೆದ ಗ್ಯಾರಂಟಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಸಾರಿಗೆ ನಿಗಮಗಳು. ಹಾಗಾಗಿ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅನ್ನುವಂಥದ್ದನ್ನು ಕಾದು ನೋಡಬೇಕು.